ಇನ್ನು ಬಿಜೆಪಿ ಪಾಳೆಯದಲ್ಲಿ ರಾಜ್ಯಾಧ್ಯಕ್ಷರ ಆಯ್ಕೆ ಇದೆ, ಅದು ಕಣ್ಮುಂದೆ ಇದೆ. ಈಗ ರಾಜ್ಯಾಧ್ಯಕ್ಷರ ಆಯ್ಕೆಗೂ ಮುನ್ನ ಮೊದಲು ಮನೆನ ರಿಪೇರಿ ಮಾಡ್ಕೊಳ್ಳೋಣ ಅಂತ, ಗೃಹ ಪ್ರವೇಶ ಮಾಡೋದಕ್ಕೂ ಮೊದಲು ಮನೆ ಎಲ್ಲ ರೆಡಿ ಆಗುತ್ತಲ್ಲ, ಹಂಗೆ ರೆಡಿ ಮಾಡ್ತಿದ್ದಾರೆ. ಹೆಂಗೆ ಈ ಬಾರಿ ಏನೋ ಹೈಕಮಾಂಡ್ ಫುಲ್ಲು ಸೀರಿಯಸ್ ಆಗಿದೆಯಂತೆ. ರಾಜ್ಯ ಬಿಜೆಪಿ ನಾಯಕರಿಗೆ ಹೈಕಮಾಂಡ್ ಕಠಿಣ ಸಂದೇಶವನ್ನು ರವಾನೆ ಮಾಡಿದೆ. ಜೊತೆಗೆ ಭಿನ್ನಮತ ಇದೆಯಲ್ಲ, ಭಿನ್ನಮತಕ್ಕೆ ಬ್ರೇಕ್ ಹಾಕೋದಕ್ಕೆ ಪ್ರಹ್ಲಾದ್ ಜೋಶಿಗೆ ಟಾಸ್ಕ್ ಕೊಟ್ಟಿದ್ದಾರಂತೆ. ಕರೆಸಿ ಮಾತಾಡಿ ಅಂತ ಮೊನ್ನೆ ಎಲ್ಲ ಅದಕ್ಕೋಸ್ಕರನೇ GM ಸಿದ್ದೇಶ್ವರ್ ಅವ್ರನ್ನೆಲ್ಲ ಕರೆಸಿ ಮಾತನಾಡಿದರು. ಮಾತು ಕೇಳದವರ ಲಿಸ್ಟ್ ಮಾಡಿ ಕಳಿಸೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಜಿಲ್ಲಾ ಮಟ್ಟದ ಅಸಮಾಧಾನ ಶಮನಕ್ಕೂ ಕಸರತ್ತು. ಆಮೇಲೆ ನಿನ್ನೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತು ಅರವಿಂದ್ ಲಿಂಬಾವಳಿ ಒಂದೇ ಕಡೆ ಕಾಣಿಸ್ಕೊಂಡಿದ್ದಾರೆ, ಒಟ್ಟಿಗೆ ಪರಸ್ಪರ ಕೈಕುಲುಕಿ ಮಾತನಾಡಿದ್ದಾರೆ. ಸೊ ಆ ಕೆಲಸವನ್ನು ಪ್ರಹ್ಲಾದ್ ಜೋಶಿ ಅವರಿಗೆ ಕೊಟ್ಟಿದ್ದಾರಂತೆ. ಕೊಟ್ಟುಬಿಟ್ಟು ಅಸಮಾಧಾನವನ್ನು ತಣಿಸಬೇಕು. ಈಗ ತುಂಬ ರೆಬಲ್ಲಾಗಿ ಮಾತನಾಡ್ತಾ ಇದ್ದದ್ದು ಯಾರು? ಯತ್ನಾಳ್ನ ಸಸ್ಪೆಂಡ್ ಮಾಡಿದ್ರು, ಉಚ್ಚಾಟನೆ ಮಾಡಿದ್ರು. ಸೋಮಶೇಖರ್, ST ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಅವರು ಪಕ್ಷ ವಿರೋಧಿ ಚಟುವಟಿಕೆ ಸಸ್ಪೆಂಡ್ ಮಾಡಿದ್ರು. ಇನ್ನು ಪಕ್ಷದ ಒಳಗಿರ್ತಕ್ಕಂಥವ್ರಲ್ಲಿ ಸಮನ್ವಯತೆಯನ್ನು ಮೂಡಿಸೋ ಕೆಲಸ ಆಗಬೇಕು ಅಂತ ಪ್ರಹ್ಲಾದ್ ಜೋಶಿಗೆ ಒಂದು ಟಾಸ್ಕನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಅದೆಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ ನೋಡೋಣ. ಇನ್ನು ಹೈಕಮಾಂಡ್ನ ಪ್ರತಿನಿಧಿಯಾಗಿ ಒಗ್ಗಟ್ಟು ಮೂಡಿಸೋದಕ್ಕೆ ಜೋಶಿ ಅವರು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಹಂತ ಹಂತವಾಗಿ ಅಸಮಾಧಾನಿತರನ್ನ ಸಮಾಧಾನ ಪಡಿಸೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಮೊದಲ ಹಂತದಲ್ಲಿ ನಾನು ಅದನ್ನೇ ಹೇಳಿದ್ದು ನೋಡಿ, ಮೊದಲ ಹಂತದಲ್ಲಿ ವಿಜಯೇಂದ್ರ ಮತ್ತು ಅರವಿಂದ್ ಲಿಂಬಾವಳಿ ಮಧ್ಯೆ ಸಂಧಾನ. ಮುಂದಿನ ವಾರ ಉಳಿದ ನಾಯಕರ ಜೊತೆಗೂ ಜೋಶಿ ಸಂಧಾನ ಸಭೆಯನ್ನು ಮಾಡ್ತಾರೆ. ರೆಬೆಲ್ ಟೀಮ್ನ ಸದಸ್ಯರೊಂದಿಗೂ ಜೋಶಿ ಮೀಟಿಂಗನ್ನು ಮಾಡ್ತಾರೆ. ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, BP ಹರೀಶ್ ಇವರೆಲ್ಲರ ಜೊತೆ ಸಭೆ. BP ಹರೀಶ್ನ ಮೊನ್ನೆ ಕರೆಸಿದ್ರು. BP ಹರೀಶ್ ಮತ್ತು GM ಸಿದ್ದೇಶ್ವರ್ ಬಂದಿದ್ದರು, ಪ್ರಹ್ಲಾದ್ ಜೋಶಿ ಅವ್ರನ್ನ ಮಾತನಾಡಿಸ್ಕೊಂಡು ಹೋಗಿದ್ದರು. ಆಮೇಲೆ ವಿಜಯೇಂದ್ರ ಸಮ್ಮುಖದಲ್ಲೇ ರೆಬಲ್ಸನ್ನು ಮಾತನಾಡಿಸೋದಕ್ಕೆ ಪ್ಲ್ಯಾನ್. ಅಂದರೆ ಅಲ್ಲಿಗೆ ಅರ್ಥ ಏನಾಗ್ತಾ ಇದೆ ಅಂದರೆ, ವಿಜಯೇಂದ್ರ ಅವ್ರನ್ನ ಬದಲಾಯಿಸೋದಕ್ಕೆ ಹೈಕಮಾಂಡ್ಗೆ ಮನಸ್ಸಿಲ್ಲ, ರಾಜ್ಯಾಧ್ಯಕ್ಷ ಸ್ಥಾನದಿಂದ ಬದಲಾಯಿಸೋದಕ್ಕೆ ಮನಸ್ಸಿಲ್ಲ, ವಿಜಯೇಂದ್ರನೇ ಮುಂದುವರಿಲಿ ಅಂತ ಲೆಕ್ಕಾಚಾರ. ಆಮೇಲೆ ಈ ವಿರೋಧಿ ಬಣದವ್ರನ್ನ ಏನು ಮಾಡೋದು, ಎಲ್ಲರನ್ನೂ ಕರ್ಕೊಂಬಂದು ಕಾಂಪ್ರಮೈಸ್ ಮಾಡಿಸೋದು. ಈ ಲೆಕ್ಕಾಚಾರವನ್ನು ಹೈಕಮಾಂಡ್ ಹಾಕ್ಕೊಂಡು ಪ್ರಹ್ಲಾದ್ ಜೋಶಿ ಅವ್ರನ್ನ ಅದಕ್ಕೆ ಟಾಸ್ಕ್ ಕೊಟ್ಟು ಕಳಿಸಿದ್ದಾರೆ.